Yes. Good morning to all. Welcome to financial management class. This is Kavita. Today I'm going to start the problem number 10. So please don't noise, my dear students. Yeah, those who are having unmute. ಯಾರು ತಗೊಂಡಿದ್ದಾರೋ silent ಆಗಿರಿ. And now, so in the previous class, we're stopping 9th problem, right? So in this class, I'll be start at the 10th problem number 10. That is problem na hotini. Listen, my dear students. Under here, ಪ್ರಾಬ್ಲಮ್ ನಂಬರ್ 10 ದಟ್ ಈಸ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಲಿಸನ್ ಸೇಲ್ಸ್ ಆಫ್ ರುಪೀಸ್ 2 lakhs ವೇರಿಯಬಲ್ ಕಾಸ್ಟ್ 40% ಆಫ್ ಸೇಲ್ಸ್ ಅಂಡ್ ಫಿಕ್ಸ್ಡ್ ಕಾಸ್ಟ್ 60,000 ರೈಟ್ ಆನ್ ದ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಈಸ್ ಅಸ್ಯೂಮ್ಡ್ ಟು ಬಿ 20,000 ಸೊ ಸೇಲ್ಸ್ ಏನ್ ಮಾಡಿದ್ರೆ ಸಿಂಪಲ್ ಆಗಿ ಹೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ ಸೊ ಸೇಲ್ಸ್ 2 lakhs ಅಂಡ್ ವೇರಿಯಬಲ್ ಕಾಸ್ಟ್ 40% and fixed cost 60,000. So here interest on borrowed capital is assumed 20,000. ಅಂದ್ರೆ ಇಂಟ್ರೆಸ್ಟ್ ನ ಕೊಟ್ಟಿದ್ದಾರೆ 20,000 ನೀವು ಡೈರೆಕ್ಟ್ ಆಗಿ ತಗೋತೀರಾ. ಸೊ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ ನೋ ಪ್ರಾಬ್ಲಮ್ ತಗೋತಿದ್ದೀರಾ. ವೇರಿಯಬಲ್ ಕಾಸ್ಟ್ 40% ಆಫ್ ಸೇಲ್ಸ್ ಅಂದ್ರೆ ಏನ್ ಹೇಳಿದೆ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಜಸ್ಟ್ ಸೇಲ್ಸ್ ಅಮೌಂಟ್ ಮೇಲೆ 40% ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ರೈಟ್. ವಾಟ್ unmute Jyoti. Wait. Jyoti ke tagoma unmute. ma'am. Has done. Okay now. ಸೊ ನೆಕ್ಸ್ಟ್ ಸೇಲ್ಸ್ ಮೇಲೆ ನೀವು 40% ಮಾಡ್ಕೊಂಡ್ರೆ ವೇರಿಯಬಲ್ ಕಾಸ್ಟ್ ನ ಫೈಂಡ್ ಔಟ್ ಮಾಡ್ತೀರಾ. ಅದ ನೆಕ್ಸ್ಟ್ ಇಲ್ಲಿ ಹೇಳಿದ್ದಾರೆ ಸಿ ದ ಲಾಸ್ಟ್ ಲೈನ್ ಕ್ಯಾಲ್ಕುಲೇಟ್ ದ ಲಿವರೇಜಸ್ ಅಂಡ್ ದ ಶೋ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ವೆನ್ ಸೇಲ್ಸ್ ಇನ್ಕ್ರೀಸ್ಡ್ ಬೈ 10% ಅಂತ ಹೇಳಿದ್ದಾರೆ. ಅಂದ್ರೆ ಏನು ಅಂಡರ್ಲೈನ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆನ್ ಸೇಲ್ಸ್ ಇನ್ಕ್ರೀಸ್ಡ್ ಬೈ 10% ಏನ್ ಮಾಡ್ಬೇಕು ಟ್ಯಾಕ್ಸಬಲ್ ಇನ್ಕಮ್ಸ್ ನಾವು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಪ್ಲಸ್ ವೆನ್ ಸೇಲ್ಸ್ ಇನ್ಕ್ರೀಸ್ ಬೈ 10% ಇದನ್ನು ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ವೇರ್ ಫಸ್ಟ್ ಒನ್ ಇಸ್ when the sales is 2 lakh ನಾರ್ಮಲ್ ಪ್ರಾಬ್ಲಮ್ ಮಾಡ್ತೀರಾ. and the next one is when the sales is increased by 10%. ಈ ಎರಡೂ ಒಂದು ಪ್ರಾಬ್ಲಮ್ಸ್ ನ ನೀವು ಮಾಡ್ಬೇಕಾಗುತ್ತೆ ಮಾಡಿ ಸೇಮ್ ಆಸ್ ಇಟ್ ಈಸ್. ಈ ತರ ಪ್ರಾಬ್ಲಮ್ಸ್ ಕೊಟ್ಟರೆ ನಾವೇನ್ ಮಾಡ್ಬೇಕು ಸೊ ಲಿಸನ್ ಸೇಲ್ಸ್ ಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಸೇಲ್ಸ್ ನ ನಾವು ಇದನ್ನ ಇಟ್ಕೊಂಡು ಪ್ರಾಬ್ಲಮ್ ನ ಮಾಡೋದಲ್ದೆ ಆ ಒಂದು ಸೇಲ್ಸ್ 10% ಇನ್ಕ್ರಿಮೆಂಟ್ ಆದ್ಮೇಲೆ ಪ್ರಾಬ್ಲಮ್ ಅಲ್ಲಿ ಏನೆಲ್ಲ ಒಂದು ಚೇಂಜಸ್ ಆಗುತ್ತೆ ಲಿವರೇಜಸ್ ಅಲ್ಲಿ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಅಂಡ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹಿಯರ್ ನೋಡಿ ಕ್ಯಾಲ್ಕುಲೇಷನ್ಸ್ ತಗೋತಿದ್ದೀರಾ ಸೊಲ್ಯೂಷನ್ ದ ಪ್ರಾಬ್ಲಮ್ ದ ಫಸ್ಟ್ ಹೆಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ಮೈ ಡಿಯರ್ಸ್ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ಅಂಡ್ ದಟ್ ಪರ್ಟಿಕ್ಯುಲರ್ಸ್ ವೆನ್ ದ ಸೇಲ್ಸ್ ರುಪೀಸ್ 2 lakhs ಕ್ಲಿಯರ್. ಏನು ನಮ್ಮ ಪ್ರಾಬ್ಲಮ್ ಆಸ್ ಇಟ್ ಈಸ್ ಎಷ್ಟು ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ 2 lakhs ತಗೋತಾ ಇದ್ದೀರಾ ಆ ತರ ಏನ್ ಅಸ್ಯೂಮ್ ಮಾಡ್ಕೊಂಡು ವೆನ್ ಸೇಲ್ಸ್ ಇಸ್ ರುಪೀಸ್ 2 lakh ತಗೋತಿದ್ದೀರಾ. ಅಂದ್ರೆ ನೆಕ್ಸ್ಟ್ ಬಿ ಏನ್ ಹೇಳ್ತಿದ್ದಾರೆ ಇಲ್ಲಿ ನೋಡಿ when sales increased by 10%. when sales is increased by 10% ಅಂದ್ರೆ ಏನು ಮೀನ್ಸ್ ನಮ್ಮ ಈ ಒಂದು 2 lakh 10% ಇನ್ಕ್ರಿಮೆಂಟ್ ಆದ್ಮೇಲೆ ಏನ್ ಅಮೌಂಟ್ ಬರುತ್ತೋ ಅದ್ರ ಮೇಲೂ ಕೂಡ ನಾವು ಲಿವರೇಜಸ್ ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಮೈ ಡಿಯರ್ಸ್ ರೈಟ್. ಆಗಿದ್ದಾಗ ನಮಗೇನೋ ವೆನ್ ಸೇಲ್ಸ್ ರುಪೀಸ್ 2 lakh ಅಮೌಂಟ್ ಗೊತ್ತು ಜಸ್ಟ್ ನೀವೆಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀರಾ. ಬಟ್ ಈ ಒಂದು ಅಡ್ಜಸ್ಟ್ಮೆಂಟ್ಸ್ ಇದೆ ನೋಡಿ ವೆನ್ ಸೇಲ್ಸ್ increased by 10% ಜಸ್ಟ್ ನೋಡಿ ವರ್ಕಿಂಗ್ ನೋಟ್ ತಗೊಳ್ಳೋಣ ಮೈಡಿಯೋಸ್. ಫಸ್ಟ್ ಏನ್ ಮಾಡ್ಬೇಕು ನಾವು ಒಂದು ವರ್ಕಿಂಗ್ ನೋಟ್ ನ ಮಾಡ್ಕೋಬೇಕು. ಜಸ್ಟ್ ವರ್ಕಿಂಗ್ ನೋಟ್ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಸೇಲ್ಸ್ ಮೈಡಿಯೋಸ್. ಕ್ಯಾಲ್ಕುಲೇಷನ್ ಆಫ್ ನ್ಯೂ ಸೇಲ್ಸ್ ಏನ್ ಮಾಡ್ತೀರಾ ನೀವು ನ್ಯೂ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಿಯರ್ ನಾರ್ಮಲ್ ಸೇಲ್ಸ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ 2 lakh ಕೊಟ್ಟಿದ್ದಾರೆ. ಫಸ್ಟ್ಲಿ ಏನ್ ಮಾಡ್ತೀರಾ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಸೇಲ್ಸ್ ನ ಮಾಡ್ಕೋಬೇಕಂದ್ರೆ ನಮಗೆ ಆಸ್ ಇಟ್ ಇಸ್ ಫಸ್ಟ್ ಸೇಲ್ಸ್ ಎಷ್ಟಿದೆ 2 lakh ಇದೆ ಅದನ್ನ ತಗೋತಾ ಇದೀನಿ ಮೈಡಿಯೋಸ್. ಅಂದ್ರೆ ನೆಕ್ಸ್ಟ್ ಆಡ್ ಇಂಟ್ರೆಸ್ಟ್ ಆಫ್ 10% ಏನ್ ಹೇಳ್ತಿದ್ದಾರೆ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಲ್ವಾ ಪ್ರಾಬ್ಲಮ್ ಅಲ್ಲಿ ಇನ್ಕ್ರೀಸ್ ಅಂದ್ರೆ ಏನು ಆಡ್ ಅಂತ. ಸೊ ನಾನೇನ್ ಮಾಡಿದೆ ಆಡ್ ಬೇಕಿದ್ರೆ ಪ್ಲಸ್ ಅಂತ ತಗೊಂಡಿದ್ದೀನಿ ಮೈಡಿಯಸ್ ನೋಡಿ ಪ್ಲಸ್ ನ ಇಂಟ್ರೆಸ್ಟ್ ನಾನು ಆಡ್ ಮಾಡ್ತಿದ್ದೀನಿ 10%. ಸೊ ಈ 2 lakh ಮೇಲೆ 10% ತಗೋಬೇಕು ಮೈಡಿಯಸ್. ಲಿಸನ್ ಎಷ್ಟು 2 lakh ಇದೆಯೋ ಆ 2 lakh ಮೇಲೆ 10% ತಗೋತಾ ಇದ್ದೀರಾ. ಸೊ 2 lakh ಮೇಲೆ 10% ತಗೊಂಡ್ರೆ ನನಗೆ ಏನ್ ಸಿಕ್ತು 20,000 ಅಮೌಂಟ್ ಸಿಕ್ತು ಮೈಡಿಯಸ್.
ಅರ್ಥ ಆಗ್ತಿದ್ಯಾ? ಆಸ್ ಇಟ್ ಇಸ್ ನಮಗೆ ಸೇಲ್ಸ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾವು ಒನ್ ಮೋರ್ ನ್ಯೂ ಸೇಲ್ಸ್ ಅನ್ನ ಕೂಡ ಫೈಂಡ್ ಔಟ್ ಮಾಡ್ಕೋಬೇಕು. ಅವರೇ ಹೇಳಿದ್ದಾರೆ 10% ಇನ್ಕ್ರಿಮೆಂಟ್ ಆದ್ಮೇಲೆ ಏನೆಲ್ಲ ಒಂದು ಚೇಂಜಸ್ ಆಗುತ್ತೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಕ್ಚುಯಲ್ ಸೇಲ್ಸ್ ಅಂಡ್ ನ್ಯೂ ಸೇಲ್ಸ್ಗೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿರುವಂತದ್ದು. ಹಾಗಿದ್ದಾಗ ಇಲ್ಲಿ ನ್ಯೂ ಸೇಲ್ಸ್ ಗೊತ್ತಿದೆ ಅಂಡ್ ವಿ ಆರ್ ಫೈಂಡ್ ಔಟ್ ನಾವು ನ್ಯೂ ಸೇಲ್ಸ್. ಸೊ ಫಸ್ಟ್ ಒನ್ ಇಸ್ ಸೇಲ್ಸ್ ಎಷ್ಟಿದೆ, ನಾರ್ಮಲ್ ಸೇಲ್ಸ್ 2 lakh ತಗೊಂಡಿದ್ದೀನಿ. ಆಡ್ ಇಂಟ್ರೆಸ್ಟ್ ಆಫ್ 10% ಮೈ ಡಿಯರ್ಸ್, ಇಂಟ್ರೆಸ್ಟ್ ಆಫ್ 10%, 2 lakh ಮೇಲೆ 10% ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ 20,000 ಸಿಗುತ್ತೆ. 2 lakh ಮೇಲೆ 10% ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 20,000 ಸಿಗುತ್ತೆ. ಆಸ್ ಇಟ್ ಈಸ್ ತಗೋತಾ ಇದ್ದೀನಿ. ಆನ್ ದ ನೆಕ್ಸ್ಟ್ ಆಡ್ ಮಾಡಿ 2 lakh plus 20,000 ವಿಲ್ ಗೆಟ್ ನ್ಯೂ ಸೇಲ್ಸ್. ನೋಡಿ ಇದೇ ಸಿಕ್ತು. ಇದನ್ನ ಏನ್ ಮಾಡ್ತೀರಾ ನೀವು, ಒಂದು ಬ್ರಾಕೆಟ್ ಹಾಕೋತೀರಾ, ನೀಟಾಗಿ ಡಯಾಗ್ರಾಮ್ ಮಾಡ್ಕೋಬೇಕು. ಇದು ಸಿಸ್ಟಮ್ನೋ, ಅದಕ್ಕಾಗಿ ನಾನು ಎಲ್ಲ ಒಂದು ಚಿತ್ರಣ ಮಾಡಕ್ ಆಗ್ತಿಲ್ಲ. ಬಟ್ ನೀವೇನ್ ಮಾಡ್ತೀರಾ, ಜಸ್ಟ್ ಒಂದು ಕ್ಲೀನ್ ಆಗಿ ಡಯಾಗ್ರಾಮ್ ಹಾಕೋಬೇಕು, ಜಸ್ಟ್ ಬಾಕ್ಸ್ ಟೈಪ್ ಅಲ್ಲಿ ಮಾಡಿ ಇಟ್ಕೊಂತೀರಾ. ರೈಟ್, ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ಈ ತರ ಪ್ರಾಬ್ಲಮ್ಸ್ ಕೊಟ್ಟಾಗ ಏನಿದೆ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಸೇಲ್ಸ್ ನ ನಾವೇ ಫೈಂಡ್ ಔಟ್ ಮಾಡಬೇಕು. ಅಂಡ್ ದಟ್ ಸೇಲ್ಸ್, ಆಕ್ಚುಯಲ್ ಸೇಲ್ಸ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ, 2 lakh, 10% ಇನ್ಕ್ರಿಮೆಂಟ್ ಮಾಡಿ ಅಂತಿದ್ದಾರೆ, ಇನ್ಕ್ರೀಸ್ಡ್ ಆಗಿದೆ ಅಂತ. ಸೊ 2 lakh ಮೇಲೆ 10% ಮಾಡ್ಕೊಳ್ಳಿ, 20,000 ಸಿಗುತ್ತೆ. ನೌ ವಿ ಗೆಟ್ ನ್ಯೂ ಸೇಲ್ಸ್, ದಟ್ ಈಸ್ 2,20,000 ಮ್ಯಾಡಿಯಸ್. ಇದು ನೀವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಈ ತರ ಪ್ರಾಬ್ಲಮ್ 10% ಇನ್ಕ್ರಿಮೆಂಟ್ ಆಗಿದೆ. ಇನ್ ಕೇಸ್ ಪ್ರಾಬ್ಲಮ್ ಅಲ್ಲಿ ಡಿಕ್ರೀಸ್ಡ್ ಅಂತ ಕೊಟ್ಟಿದ್ರೆ, ಮೀನ್ಸ್ ರೆಡ್ಯೂಸ್ಡ್ ಅಂತ ಕೊಟ್ಟಿದ್ರೆ ಏನ್ ಮಾಡ್ತಿದ್ರಿ ನೀವು, ಲೆಸ್ ಮಾಡ್ತಾ ಇದ್ರಿ. ರೈಟ್, ಮೈನಸ್ ಮಾಡ್ತಾ ಇದ್ರಿ. ಸೊ ಇಲ್ಲಿ ಇಂಟ್ರೆಸ್ಟ್ ಏನ್ ಮಾಡಿದ್ರೆ ಲೆಸ್ ಮಾಡ್ತಿದ್ರಿ. ಈ 2 lakh ಅಲ್ಲಿ 20,000 ಲೆಸ್ ಮಾಡಿದ್ರೆ ನಿಮಗೆ 1,80,000 ನ್ಯೂ ಸೇಲ್ಸ್ ಸಿಗ್ತಾ ಇತ್ತು ಮೈಡಿಯರ್ಸ್. ಕ್ಲಿಯರ್? ಅಲ್ಲಿ ಏನಾಗ್ತಿದೆ, ಇನ್ಕ್ರಿಮೆಂಟ್ ಆಗ್ತಿದ್ಯಾ ಇಲ್ಲಾಂದ್ರೆ ಡಿಕ್ರೀಸ್ಡ್ ಆಗ್ತಿದ್ಯಾ, ಇದನ್ನ ನೋಡ್ಕೋಬೇಕಾಗುತ್ತೆ ಪ್ರಾಬ್ಲಮ್ ಅಲ್ಲಿ ಮೈಡಿಯರ್ಸ್. ರೈಟ್, ಸೊ ಹಿಯರ್ ಏನಾಗ್ತಿರಿ, ಎ ಪ್ರಾಬ್ಲಮ್ ಅಲ್ಲಿ ವೆನ್ ಸೇಲ್ಸ್ ಇಸ್ rupees 2 lakh ಆಸ್ ಇಟ್ ಈಸ್ ತಗೊಂತಾ ಇದೀನಿ. ಅಂಡ್ ಬಿ ವೆನ್ ಸೇಲ್ಸ್ ಇಸ್ ಇನ್ಕ್ರೀಸ್ಡ್ ಬೈ 10%, ಎಷ್ಟು ಫೈಂಡ್ ಔಟ್ ಮಾಡಿದೆ ನಾನು ಪ್ರಾಬ್ಲಮ್ ಅಲ್ಲಿ, 2,20,000 ನಾನು ಅಲ್ಲೇ ಫೈಂಡ್ ಔಟ್ ಮಾಡಿದೆ ಮೈಡಿಯರ್ಸ್. ಇದನ್ನ ನಾನು ಅಂಡರ್ಲೈನ್ ಮಾಡ್ತಿದ್ದೀನಿ ಬಿಕಾಸ್ ನಿಮಗೆ ಗೊತ್ತಾಗ್ಲಿ ಅಂತ. ನಾವೇ ಅಲ್ವಾ ಹೊಸ ನ್ಯೂ ಸೇಲ್ಸ್ ನ ಫೈಂಡ್ ಔಟ್ ಮಾಡಿದ್ದು. ಸೊ 2,20,000. ಅಂಡ್ ಹಿಯರ್ ದ ಫಸ್ಟ್ ಒನ್ ಇಸ್ ಮೈ ಡಿಯರ್ ಸೇಮ್ ಆಸ್ ಇಟ್ ಈಸ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಸೇಲ್ಸ್ ಎಷ್ಟಿದೆ, ಸೊ 2 lakh, ಇಲ್ಲಿ ನಾವು ನ್ಯೂ ಸೇಲ್ಸ್ ತಗೊಂಡದ್ದು 2,20,000 ಆಸ್ ಇಟ್ ಈಸ್ ತಗೋತಾ ಇದ್ದೀನಿ. ಅಂದ್ರೆ ವೇರಿಯಬಲ್ ಕಾಸ್ಟ್ ಆಫ್ 40% ಆಫ್ ಸೇಲ್ಸ್. ನೋಡಿ ಪ್ರಾಬ್ಲಮ್ ಅನ್ನ ಹೇಳಿದ್ರು 40% ಆಫ್ ಸೇಲ್ಸ್ ಮೇಲೆ ನಾವು 40% ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಮೈ ಡಿಯರ್. ಅಂಡ್ ಇದ್ದಾಗ ಇಲ್ಲಿ ಸೊ ಇನ್ ಬ್ರಾಕೆಟ್ 40% ಆಫ್ ಸೇಲ್ಸ್ ನಾನು ತಗೊಂಡಿದ್ದೀನಿ ಮೈ ಡಿಯರ್ಸ್. ಅಂಡ್ ದ ನೆಕ್ಸ್ಟ್ ಈಸ್ ಫಸ್ಟ್ ಒನ್ ಈಸ್ ಎ ಏನ್ ಮಾಡಬೇಕು, 2 lakh ಮೇಲೆ 40% ಫೈಂಡ್ ಔಟ್ ಮಾಡಬೇಕು. ನೋಡಿ ಇನ್ ದ ಎ ಫಾರ್ಮ್ ಕಾಲಮ್ ಅಲ್ಲಿ 2 lakh ಮೇಲೆ 40%, ರೈಟ್, 2 lakh ಮೇಲೆ 40%, ಹೌ ಮಚ್ ವ್ಯಾಲ್ಯೂ ಈಸ್ ಮೈ ಡಿಯರ್ಸ್ 80,000. ಹೌ ಮಚ್ ವ್ಯಾಲ್ಯೂ ಈಸ್ 80,000 ಬಂದಿದೆ, ತಗೊಂಡೆ. ಅಂದ ಬಿ ಎಷ್ಟಿದೆ ಸೇಲ್ಸ್ ಮೈ ಡಿಯರ್ಸ್, ನೋಡಿ ಬಿ ಕೂಡ ಇಲ್ಲೇ ಬರ್ಕೊಂಡಿದ್ದೀನಿ, ನೋಡ್ಕೋಬೇಕಾಗುತ್ತೆ. ಇದು ನಾನು ಮೀನ್ಸ್ ಇಫ್ ನೆಸೆಸಿಟಿ ಇದ್ರೆ ಮಾತ್ರ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ಬರುತ್ತೆ ನಮಗೆ ಅಂದ್ರೆ ಡೈರೆಕ್ಟ್ ಆಗಿ ಅಮೌಂಟ್ ನ ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು, ನೋ ಇಶ್ಯೂ. ಬಟ್ 1 or 2 ಪ್ರಾಬ್ಲಮ್ಸ್ ಈ ತರ ನೀವು ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಕ್ಲಿಯರ್? 2,20,000 into 40%, we will get 88,000 my dear, 88,000. In case in the ಪ್ರಾಬ್ಲಮ್ಸ್ ಏನಾದ್ರಲ್ಲಿ ಇದರಲ್ಲಿ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಹೇಳ್ಬೋದು, ನೀವು ಮೆಸೇಜ್ ಮಾಡಿ. ದಟ್ ಮೀನ್ಸ್ ಚಾರ್ಟ್, ರೈಟ್? ಸೊ ಹಿಯರ್ 2,20,000 into 40%, we will get 88,000. We will get 88,000 my dears. ಏನ್ ಸಿಗ್ತದೆ ನಮಗೆ 88,000 as it is. Sales minus variable cost, we will get contribution. We will get contribution, right? So contribution same ನೀವು ಮೈನಸ್ ಮಾಡ್ತೀರಾ. 2 lakh ಅಲ್ಲಿ 80,000 ಹೋದ್ರೆ 1,20,000 my dears. 2 lakh ಅಲ್ಲಿ 80,000, we will get 1,20,000. Here in the second B 2,20,000 ಅಲ್ಲಿ 88,000 ಲೆಸ್ ಮಾಡಿದ್ರೆ 1,32,000. 1,32,000 my dears. This is the first step. And the next we will less fixed cost. Less fixed cost. In this problem, how much is fixed cost my dears? 60,000. ಎರಡಕ್ಕೂ ತಗೊಂಡ್ಬಿಡ್ಬೇಕು ಇದನ್ನ, ಏನ್ ಚೇಂಜ್ ಆಗಲ್ಲ ಇದು. ಮ್ಯಾಮ್ ಬಿ ಬೇರೆ ಇಲ್ವಾ, ಹೇಗೆ ಬೇರೆ ಇಲ್ಲ ಅಂತಲ್ಲ, ಜಸ್ಟ್ ಏನು ಚೇಂಜಸ್ ಇಲ್ಲ. ಫಿಕ್ಸ್ಡ್ ಕಾಸ್ಟ್ ನ ಡೈರೆಕ್ಟ್ ಆಗಿ ನೀವು ತಗೋಬೇಕಾಗುತ್ತೆ. ಎಷ್ಟು ಫಿಕ್ಸ್ಡ್ ಕಾಸ್ಟ್ ಇರೋದು 60,000 my dears. ಸೇಮ್ ಇಂದ ಎ ಕಾಲಮ್ ಕೂಡ ನಾವು 60,000 ತಗೋಬೇಕು, ಇಂದ ಬಿ ಕಾಲಮ್ ಕೂಡ ನಾವು 60,000 ತಗೋಬೇಕು, ರೈಟ್? ವೆನ್ ಸೇಲ್ಸ್ ಈಸ್ rupees 2 lakh ಇದ್ದಾಗ ಕೂಡ ಏನಾಗುತ್ತೆ ಫಿಕ್ಸ್ಡ್ ಕಾಸ್ಟ್ 60,000 ಆಗಿರುತ್ತೆ. ವೆನ್ ಸೇಲ್ಸ್ ಇಸ್ ಇನ್ಕ್ರೀಸ್ಡ್ ಬೈ 10% ಆದಾಗ ಕೂಡ ನಮ್ಮ ಒಂದು ಫಿಕ್ಸ್ಡ್ ಕಾಸ್ಟ್ 60,000 ಆಗುತ್ತೆ. ಸೇರ್ ದಿಸ್ ಇಸ್ ನ ಫಿಕ್ಸ್ಡ್ ಕಾಸ್ಟ್. ಸೊ
contribution minus fixed cost, we will get EBIT. EBIT. So EBIT ಅಂದ್ರೆ 1,20,000 ಅಲ್ಲಿ 60,000 ಲೆಸ್ ಮಾಡ್ತಾ ಇದೀನಿ ಮೈ ಡಿಯರ್ಸ್, ರೈಟ್? 1,20,000 ಅಲ್ಲಿ 60,000 ನಾನು ಲೆಸ್ ಮಾಡ್ತಿದ್ದೀನಿ. ನಮಗೆ ಏನ್ ಸಿಗ್ತಿದೆ? EBIT ನೋಡಿ 60,000. And the next year also in the big when the sales is increased by 10%, ಅಲ್ಲಿ ಏನಾಗುತ್ತೆ? 1,32,000 minus 60,000, we will get 72,000 my dears. ಏನ್ ಮಾಡ್ತಿದ್ದೀರಾ? ಲೆಸ್ ಮಾಡಿ ಕ್ಯಾಲ್ಸಿ ತಗೊಂಡು ನಮಗೆ ಇಷ್ಟ ಅಮೌಂಟ್ ಸಿಗ್ತಾ ಹೋಗುತ್ತೆ. And the next is, and the next procedure, EBIT minus interest. EBIT here, earnings before interest and tax. Earnings before interest and tax. And here less interest my dears. Less interest. Here what is the interest here? ನೋಡಿ, ಸೇಮ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಈಸ್ 20,000. ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಈಸ್ 20,000. ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ಎರಡೂ ಕಾಲಮ್ ಕೂಡ ಏನ್ ಮಾಡ್ತೀವಿ ನಾವು? 20,000 ತಗೊಳ್ತಾ ಹೋಗ್ತಿದೀನಿ ಮೈ ಡಿಯರ್ಸ್, ತಗೊಳ್ತಾ ಹೋಗ್ತಿದೀನಿ. ಕ್ಲಿಯರ್? ಸೊ ಸೇಮ್ ಆಸ್ ಇಟ್ ಈಸ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ಹೇಗೆ ಮಾಡಿದಿವಿ ಹಾಗೆ, ಬಟ್ ಇಲ್ಲಿ ಏನಾಗುತ್ತೆ? ಅಸ್ಯೂಮ್ 10% ಇನ್ಕ್ರೀಸ್ಡ್ ಬೈ when sales is increased by 10% ಅಂತ ಕೊಟ್ರೆ ಮಾತ್ರ ನಾವು ಎಕ್ಸ್ಟ್ರಾ ಒಂದು ವರ್ಕಿಂಗ್ ನೋಟ್ ನ ಮಾಡ್ಕೊಂಡು ಒನ್ ಮೋರ್ ಕಾಲಮ್ ಆಡ್ ಆಗುತ್ತೆ ಮೈ ಡಿಯರ್ಸ್. ಅಂಡ್ ಸಮ್ ಟೈಮ್ಸ್ ಅವ್ರು ಏನ್ ಮಾಡ್ತಾರೆ? ಇನ್ಕ್ರೀಸ್ ಆಗಿರೋದು ಡಿಕ್ರೀಸ್ ಕೂಡ ಆಗ್ಬೋದು, ಆಗ ನಾವು ಅಲ್ಲಿ ಲೆಸ್ ಮಾಡ್ಕೊಳ್ತಾ ಹೋಗ್ಬೇಕು, ರೈಟ್? ಅಂಡ್ ಹಿಯರ್ ದ ನೆಕ್ಸ್ಟ್ EBIT minus interest EBT my dears, same 60,000 minus 20,000 40,000, 72,000 minus 20,000 52,000 my dears. ಇನ್ ಕೇಸ್ ಆಗಿದ್ರೆ ಚಾರ್ಟ್ ಮಾಡಬಹುದು, ಇನ್ ಕೇಸ್ ಏನಾದ್ರು ಕ್ಯಾಲ್ಕುಲೇಷನ್ ಮಿಸ್ ಆಗಿದ್ರೆ. ಅಂತ ನೆಕ್ಸ್ಟ್ ಈಸ್, ಸೊ ಆಸ್ ಇಟ್ ಈಸ್ ನಮ್ಮ ಒಂದು ಪ್ರೊಫಾರ್ಮಾ ಮುಗೀತು, ಅಂದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಮುಗೀತು. ಏನ್ ಮಾಡಿದ್ವಿ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ವಿ ವಿಲ್ ಗೆಟ್ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್, we will get EBIT. EBIT minus interest 20,000. Interest we will get EBT. This is the first step my dears. This is the first step. The first step ಏನು ಮಾಡಿ? ವರ್ಕಿಂಗ್ ನೋಟ್ ನ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ಮಾಡ್ಕೋತೀರಾ. ಇನ್ ದ ಥರ್ಡ್ ಸ್ಟೆಪ್ ಫೈಂಡ್ ಔಟ್ ಡಿಫರೆಂಟ್ ಟೈಪ್ಸ್ ಆಫ್ ಲಿವರೇಜಸ್, ರೈಟ್? ದ ಫಸ್ಟ್ ಒನ್ is operating leverage my dears. Operating leverage is, so the formula is contribution divided by EBIT. Contribution divided by EBIT. So in the A, see ಈ ತರ ಮಾಡ್ಕೋತೀರಾ. ಇಲ್ಲ ಮ್ಯಾಮ್ ನಾವು ಫಸ್ಟ್ A ಕಾಲಮ್ಸ್ ಎಲ್ಲ ಸೇಲ್ಸ್ ಇಸ್ 2 lakhs ಅದಕ್ಕೆಲ್ಲ ನಾವು ಫಸ್ಟ್ 3 ಲಿವರೇಜ್ ನ ಫೈಂಡ್ ಔಟ್ ಮಾಡಿ ಅಗೇನ್ ಬೀಗ್ ಬೇಕಾದ್ರೆ ನಾವು ಸೆಕೆಂಡ್ ಕಾಲಮ್ ನ ತಗೊಂಡ್ ಮಾಡ್ಕೋಬಹುದು. ಬಟ್ ನಿಮ್ಮ ಕನ್ವಿನಿಯನ್ಸ್ ನೋಡ್ಕೋಬೇಕು. ಈ ತರ ಬೇಕಾದ್ರೂ ಮಾಡ್ಬೋದು. ಇಲ್ಲ ಅಂದ್ರೆ ಜಸ್ಟ್ when sales is rupees 2 lakh ಅಂತ ಹೆಡಿಂಗ್ ಹಾಕಿ ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್ ಮೂರು ಲಿವರೇಜ್ ನ ಫೈಂಡ್ ಔಟ್ ಮಾಡಿ. ಅಂಡ್ ಸೆಕೆಂಡ್ ಹೆಡಿಂಗ್ when sales is increased by 10% ಅಂತ ಹೆಡಿಂಗ್ ಹಾಕಿ ದೆನ್ ಆಫ್ಟರ್ ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್ ಈ ತರ ನಾವು ಫೈಂಡ್ ಔಟ್ ಮಾಡಬಹುದು. ಬಟ್ ನಾನು ಇಲ್ಲಿ ಈಸಿ ಆಗ್ಲಿ ಅಂತ ಇಂದ ಎ ಅಂತ ಮಾಡ್ಕೊಂಡು, ಎಷ್ಟಿದೆ ಎ ಅಲ್ಲಿ? ಕಾಂಟ್ರಿಬ್ಯೂಷನ್ 1,20,000, ರೈಟ್? 1,20,000 ತಗೋತಾ ಇದ್ದೀನಿ. ಇಂದ EBIT 60,000 in the A column. A column indicates when sales is rupees 2 lakh. A column ಅಂದ್ರೆ ಏನು? when sales is rupees 2 lakh ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. Here, so how much the value here? The operating leverage is 2 times my dears. Operating leverage is 2 times. So this is the first one. On the B my dears, on the B, here B also, what is the B column means? When sales is increased by 10%. When sales is increased by 10%. So what is the value of EBIT? Sorry, contribution. The ನೋಡಿ 1,32,000 ಇದೆಯಾ ಕಾಲಮ್ ಅಲ್ಲಿ? ನೋಡಿ ನಮ್ಮ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ 1,32,000. yes is there. And the next EBT. The next EBT my dears, sorry, EBIT. The EBIT is 72,000 as it is ತಗೋತಾ ಇದೀನಿ. The operating leverage is 1.83 times. 1.83 times. This is the operating leverage my dears. ಏನ್ ಮಾಡ್ತಿದ್ದೀರಾ? This contribution divided by EBIT ಅಂತ ಫಾರ್ಮುಲಾ ಹಾಕೊಂಡು A indicates when sales is rupees 2 lakh and B indicates when sales is increased by 10% ಅಂತ ನಾವೇನ್ ಮಾಡ್ತೀರಿ? ಹೆಡಿಂಗ್ಸ್ ಹಾಕೊಂಡು ಅಂಡರ್ ದಟ್
ಲಿವರೇಜಸ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಮೈ ಡಿಯರ್ಸ್, ದಿಸ್ ಇಸ್ ದ ಫಸ್ಟ್ ಆಪರೇಟಿಂಗ್ ಲಿವರೇಜ್. ಅಂಡ್ ಸೇಮ್ ಪ್ರೊಸೀಜರ್ ಎಲ್ಲಾ ಲಿವರೇಜ್ ಫಾಲೋ ಮಾಡಿ. ಸೆಕೆಂಡ್ ಥಿಂಗ್, ಫಿನಾನ್ಷಿಯಲ್ ಲಿವರೇಜ್ EBIT divided by EBT. EBIT divided by EBT, and here, so what is the value of EBIT in this problem? See, EBIT 60,000, EBT 40,000. ಹೌದಾ? ನೋಡಿ, ನಾನು ತಗೊಂಡಿದ್ದೀನಿ A 60,000, 40,000, ಅಂಡ್ ಅದನ್ನ ನಾನು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ ನಂಗೆ 1.5 ಟೈಮ್ಸ್ ಸಿಕ್ತು. 1.5 times. This is the financial leverage of A. And the B 72,000, my dear. 72,000. So EBT 52,000. So the answer is 1.38 times. 1.38 times. Understand? Yes. And the last one is your voice break ಆಗ್ತಿದೆ. ಅದು ನಿಮ್ಮ ನೆಟ್ವರ್ಕ್ ಇಶ್ಯೂ ಆಗಿರುತ್ತೆ ಅಮ್ಮ. ಸೊ ನೀವು ನೆಟ್ವರ್ಕ್ ಇರೋ ಪ್ಲೇಸ್ ಬಂದು ಕುತ್ಕೋಬೇಕಾಗುತ್ತೆ. And the next is contribution. Contribution divided by EBT. Contribution divided by EBT. Contribution divided by EBT here. So in this problem, what is the value of contribution? Pro forma ದಲ್ಲಿ ನೋಡಿದ್ರೆ ನಮಗೆ 1,20,000 ಸಿಗುತ್ತೆ. Right? 1,20,000. EBT here 40,000, my dear. The value of combined leverage in this problem 3 times. The value of combined leverage in this problem 3 times, my dears. And the next, B. B in the value of contribution ಎಷ್ಟಿದೆ B ಅಲ್ಲಿ ಅಂದ್ರೆ when sales is increased by 10%, right? Increased by 10% ಅಲ್ಲಿ 1,32,000 ಇದೆ. Under that EBT 52,000. And then now we will get combined leverage is 2.54 times. 2.54 times, my dears. This is the third leverage, right? Same as it is. ಏನ್ ಮಾಡ್ತೀರಾ, ನಾವು ಒಂದು ಇನ್ಕಮ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಕೊಂಡ್ಮೇಲೆ ಡಿಫ್ರೆಂಟ್ ನೆಕ್ಸ್ಟ್ ದ 11th ಪ್ರಾಬ್ಲಮ್. ಅಂಡರ್ಸ್ಟುಡ್ ಆರ್ ನಾಟ್? 10th ಪ್ರಾಬ್ಲಮ್ ಅರ್ಥ ಆಯ್ತಾ? ಎಸ್ ಆರ್ ನೋ ಹೇಳಿ. ಇಲ್ಲ ಒನ್ಸ್ ಅಗೇನ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಮಾಡ್ತೀನಿ. ಚಾರ್ಟ್ ಸ್ಟೂಡೆಂಟ್ಸ್, 10th ಪ್ರಾಬ್ಲಮ್ ಅರ್ಥ ಆಗಿದ್ಯಾ ಇಲ್ವಾ? ಆಗಿದೆ. Yes, it's understood. Shall I continue, my dears? Shall I continue? Yes. Yes, ma'am. Then, so in the 11th problem, so 10th problem ಮತ್ತೆ ಹೇಳ್ತಿದೀನಿ, ವರ್ಕಿಂಗ್ ನೋಟ್ ನ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಏನು, when sales is increased by 10% or decreased by 10% ಅಂತ ಕೊಟ್ಟಾಗ ನಾವು ಅಸ್ಯೂಮ್ ಮಾಡ್ಕೊಂಡು 2 types of leverages ನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಪ್ರಾಬ್ಲಮ್ ಅಲ್ಲಿ ಇಂಡಿಕೇಟ್ ಆಗಿದ್ರೆ ಮಾತ್ರನೇ. ಕ್ಲಿಯರ್? And the next 11th problem, adios. 11th problem, listen. Problem number 11. So here, following information is taken from the records of company. Here, says 800 units, selling price per unit ₹10. Multiplication ಮಾಡ್ಕೊಂತೀರಾ, ನಿಮಗೆ ಸೇಲ್ಸ್ ಅಮೌಂಟ್ ಸಿಗುತ್ತೆ. And the next, variable cost per unit 7. Variable cost per unit 7. And the next, calculate the leverages under the following situation. The first one is fixed cost 800. Second situation is fixed cost 1200. Just ಈ ಪ್ರಾಬ್ಲಮ್ ಏನ್ ಹೇಳಿದಾರಪ್ಪ ಅಂದ್ರೆ, ಆಸ್ ಇಟ್ ಈಸ್ ನೀವು ಸೇಲ್ಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ, ಬಟ್ ಫಿಕ್ಸ್ಡ್ ಕಾಸ್ಟ್ ನ ಡಿಫರೆಂಟ್ ಟೈಪ್ಸ್ ಆಫ್ ಅಲ್ಲಿ ಕೊಟ್ಟಿದ್ದಾರೆ. ಮೈ ಡಿಯರ್, ಕ್ಲಿಯರ್? ಫಿಕ್ಸ್ಡ್ ಕಾಸ್ಟ್ ನ ಒಂದು ಫಸ್ಟ್ ಸಿಚುವೇಶನ್ ಅಲ್ಲಿ 800 ಮಾಡ್ಕೋಬೇಕು, ಸೆಕೆಂಡ್ ಸಿಚುವೇಶನ್ ಅಲ್ಲಿ 1200 ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹೇಗಪ್ಪ ನೀವು ಲೈನ್ಸ್ ನ ಡ್ರಾ ಮಾಡ್ತೀರಾ ಅಂದ್ರೆ,
See here. Solution. Write down solution heading. On the next, calculation of leverages heading. Under that, particulars, situation 1, situation 2. Clear? ಏನ್ ಮಾಡ್ತೀರಾ, ಈ ತರ ಏನಾದ್ರು ಸಿಚುವೇಶನ್ಸ್ ಕೊಟ್ಟಿದ್ದಾರೆ, ಅದು ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಅಮೌಂಟ್ ನ ಕೊಟ್ಟಿದಾರಪ್ಪ ಅಂದ್ರೆ ಸಿಚುವೇಶನ್ 1, ಸಿಚುವೇಶನ್ 2. ಅಂಡ್ ಹಿಯರ್ ದ ಸೇಲ್ಸ್ ಏನ್ ಮಾಡ್ತೀರಾ, ಆಸ್ ಇಟ್ ಈಸ್ ನಾವು ಸಿಚುವೇಶನ್ 1 ಅಲ್ಲೂ ಕೂಡ ಸೇಲ್ಸ್ ಒಂದೇ ಆಗಿರುತ್ತೆ, ಸಿಚುವೇಶನ್ 2 ಅಲ್ಲೂ ಕೂಡ ಸೇಲ್ಸ್ ಒಂದೇ ಆಗಿರುತ್ತೆ ಮಾಡಿ. ಏನು ಚೇಂಜ್ ಇರಲ್ಲ. ಜಸ್ಟ್ ಇಲ್ಲಿ ಏನ್ ಚೇಂಜ್ ಆಗೋದು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ದಟ್ ಸೇಲ್ಸ್ ಈಸ್ 800 into 7. The sales ಎಷ್ಟಿದೆ, 800 ಇದೆ ನೋಡಿ, ಇಂಟು 10 my dears. ಕ್ಯಾಲ್ಕುಲೇಟ್ ಮಾಡಿ ಸ್ಮಾಲ್ ಮಿಸ್ಸಸ್. As it is 10, so 8000 as it is amount ಬಂದಿದೆ. ಸೆಕೆಂಡ್ ಸಿಚುವೇಶನ್ ಅಲ್ಲೂ ಕೂಡ 8000 ಮಾಡಿ. On the next, less variable cost. Less variable cost. So here, how much here variable cost? Unit per unit ಕೊಟ್ಟಿದ್ದಾರೆ, ಬಟ್ ನಾವು ಅದಕ್ಕೆ ನಂಬರ್ ಆಫ್ ಯೂನಿಟ್ ಸೇಲ್ಸ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಏನು, ವೇರಿಯಬಲ್ ಕಾಸ್ಟ್ ಇನ್ ಬ್ರಾಕೆಟ್ ಎಷ್ಟು ನಂಬರ್ ಆಫ್ ಯೂನಿಟ್ ಸೋಲ್ಡ್ ಆಗ್ತಿರೋದು 800 ಇಂಟು 7 ಪರ್ ಯೂನಿಟ್ ನ ವ್ಯಾಲ್ಯೂ 7. ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಸೊ 5600 5600 ಬೋತ್ ದ ವ್ಯಾಲ್ಯೂ ಕೂಡ ನೀವು ಮಾಡ್ತೀರಾ. What happens here? Right. And here, my dears, on the next contribution, right? Sales minus variable cost, we will get contribution. So 8000 ಅಲ್ಲಿ 5600 ನಾನು ಲೆಸ್ ಮಾಡ್ತಿದ್ದೀನಿ, ನನಗೆ ಏನು ಸಿಗ್ತದೆ 2400 ಅಮೌಂಟ್. ದಿಸ್ ಇಸ್ ಆಲ್ಸೋ 2400, 10 ಎಕ್ಸ್ಟ್ರಾ ಆಗ್ಬಿಟ್ಟಿದೆ. ದಿಸ್ ಇಸ್ ದ ವ್ಯಾಲ್ಯೂ. ಏನ್ ಮಾಡಿದೆ, ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ನ ಲೆಸ್ ಮಾಡಿದ್ರೆ ನನಗೆ ಕಾಂಟ್ರಿಬ್ಯೂಷನ್ 2400 ಅಮೌಂಟ್ ಸಿಕ್ತು ಮೈ ಡಿಯರ್ಸ್. ರೈಟ್. ಅಂಡ್ ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಲೆಸ್ ಆದ್ಮೇಲೆ ನಮ್ಗೆ ಏನ್ ಸಿಕ್ತು, EBIT. ಸೊ ಲೆಸ್ ಮಾಡಿ EBIT. ಅಂಡ್ ಇಯರ್ ಬಂದು ನೋಡಿ ಫಿಕ್ಸ್ಡ್ ಕಾಸ್ಟ್. ಇಲ್ಲಿ ಮಾತ್ರ ಏನ್ ಮಾಡ್ತೀರಾ, ಸಿಚುವೇಶನ್ ತಗೋಬೇಕಾಗುತ್ತೆ. ಇನ್ ದ ಫಸ್ಟ್ ಸಿಚುವೇಶನ್ ಎಷ್ಟು ಫಿಕ್ಸ್ಡ್ ಕಾಸ್ಟ್ 800 ನ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. 800 ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಮೈ ಡಿಯರ್. ಅಲ್ಲಿ ಇದು ಮಾತ್ರ ಚೇಂಜ್ ಆಗುತ್ತೆ ಈ ಪ್ರಾಬ್ಲಮ್ ಅಲ್ಲಿ. ಅಂಡ್ ಸೆಕೆಂಡ್ ಸಿಚುವೇಶನ್ ಈಸ್ ಫಿಕ್ಸ್ಡ್ ಕಾಸ್ಟ್ 1200. ಸೆಕೆಂಡ್ ಸಿಚುವೇಶನ್ ಫಿಕ್ಸ್ಡ್ ಕಾಸ್ಟ್ 1200 ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಕಾಲಮ್ ಮಾತ್ರ ಚೇಂಜ್ ಆಗುತ್ತೆ, ಫಿಕ್ಸ್ಡ್ ಕಾಸ್ಟ್ ಕಾಲಮ್ ಮಾತ್ರ ಚೇಂಜ್ ಆಗುತ್ತೆ ಮೈ ಡಿಯರ್ಸ್. ಈ ಪ್ರಾಬ್ಲಮ್ ಅಲ್ಲಿ ಅವರೇ ಹೇಳಿದ್ದಾರೆ, ಸಿಚುವೇಶನ್ 1 ಅಲ್ಲಿ 800, ಸಿಚುವೇಶನ್ 2 ಅಲ್ಲಿ 1200 ನ ತಗೊಂಡು ನೀವು ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ರೈಟ್. ಸೊ ಅಗೇನ್ EBIT ಫೈಂಡ್ ಔಟ್ ಮಾಡೋಣ. ಆಸ್ ಇಟ್ ಈಸ್ 2400 minus 800, 1600, 2400 minus 1200, 1200. This is the EBIT. And the next is less interest. Less interest. In this problem, interest is not given, my dears. ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್. ನೋಡಿ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಇದೆ, ವೇರಿಯಬಲ್ ಕಾಸ್ಟ್ ಇದೆ, ಬಟ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಜಸ್ಟ್ ನಿಲ್ ಮಾಡಿ ಮೈ ಡಿಯರ್ಸ್. ಕೊಟ್ಟಿಲ್ಲ ಅಂದ್ರೆ ನಿಲ್, ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಲ್ವಾ, ನಿಲ್ ಮಾಡಿ. And the last finally we will get EBT. EBT means earnings before tax, my dears. Earnings before tax. The value of earning before tax 1600, 1200. Right. This is the perform of income statement. Income statement ನಾನು prepared ಮಾಡಿಬಿಟ್ಟೆ. And the now next step is find out different types of leverages. Find out different types of leverages, my dears. As it is operating leverage, contribution divided by EBIT, contribution divided by EBIT. So in the situation A, ನೋಡಿ situation A ಅಲ್ಲಿ 2400, EBIT 1600, 1.15 times ಬಂದಿದೆ, 1.15 times. And situation B ಅಲ್ಲಿ 2400, 1200. The contribution is 2400
and EBIT is 1200, my dears. The value of operating leverages in the second situation 2 times. Value of operating leverage in second situation is 2 times. Right, my dears? Nodi, correct ಆಗಿ ತಗೊಂಡಿದ್ದೀನಿ ನಾನು. And the next is financial leverage, my dears. Financial leverage, the formula is financial leverage, the formula is EBIT divided by EBT. Same EBIT value in the situation A 1600. Situation A 1600, EBT 1600. ನೋಡಿ ಎರಡೂ ಒಂದೇ ಆಗಿದೆ, ಒನ್ ಟೈಮ್ ಮಾತ್ರ ಬಂದಿದೆ. ಕ್ಲಿಯರ್? ಒನ್ ಟೈಮ್. And the next second situation, that is B 1200, it is also one time. ಇಲ್ಲೂ ಕೂಡ ಒನ್ ಟೈಮ್ ಆನ್ಸರ್ ಮಾಡಿ. And the next ಮಾಡಿಯಸ್ combined leverage. Combined leverage, under that the formula is contribution divided by EBT. Contribution divided by EBT, my dears. And here contribution, what is the value of contribution? 2400, EBT 1600. Same 1.12 times ನಾನು situation A ಅಲ್ಲಿ combined leverage ಬಂದಿದೆ. In the situation 2 ಅಲ್ಲಿ ನೋಡಿ EB contribution 2400, EBT 1200, my dears. The value of combined leverage in second situation, that is 2 times. That is 2 times, my dears. This is the 11th problem. ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಏನು ವೇರಿಯೇಷನ್ ಇದೆ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ನ ಮಾತ್ರ ಎರಡು ಸಿಚುವೇಶನ್ ಕೊಟ್ಟಿದ್ದಾರೆ, ಅದನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡು ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಈ ತರ ಪ್ರಾಬ್ಲಮ್ ಯೂಶುವಲಿ 14 ಮಾರ್ಕ್ಸ್ ಹೇಳ್ತಾರೆ ಮಾಡಿ. 14 ಮಾರ್ಕ್ಸ್ ಪ್ರಾಬ್ಲಮ್ ಇದು. ಸೊ ಬಿ ಕಾನ್ಸಂಟ್ರೇಟ್ ಅಬೌಟ್ ದಟ್. ಸೊ ಡೌಟ್ಸ್ ಇದ್ರೆ ಕ್ಲಾರಿಫೈ ತಗೋಬಹುದು, ನೋ ಇಶ್ಯೂ. This is the 11th problem. Any doubts, Marios? Those who are having unmute. No, ma'am. Done. In the next problem number 12. The problem number 12. Compare two companies in terms of its financial, operating and combined leverages. ಅಂದ್ರೆ ಎರಡು ಕಂಪನಿಗಳಲ್ಲಿ ಕಂಪೇರ್ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಕ್ಲಿಯರ್? ಇಲ್ಲಿ compare two companies in terms of financial leverage, operating leverage, combined leverage. ಅಲ್ಲಿ ಎರಡನ್ನೂ ಕೂಡ ನಾವು ಕಂಪೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಜಸ್ಟ್ ಫಾರ್ಮೆಟ್ ಅಲ್ಲಿ ಫಾರ್ಮ್ ನಂಬರ್ ಎ, ಫಾರ್ಮ್ ನಂಬರ್ 2 ಅಂಡ್ ಪರ್ಟಿಕ್ಯುಲರ್ಸ್ ಇದೇ ಒಂದು ಫಾರ್ಮೆಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ. The first one is sales, second one is variable cost, third one is fixed cost, and the fourth one is interest, and the fifth one last interpret the result of the firms. Interpret the result of the firm. ಏನ್ ಮಾಡ್ಬೇಕು, ಎರಡು ಒಂದು ಕಂಪನಿಯ ರಿಸಲ್ಟ್ ನ ನಾವು ಫೈಂಡ್ ಔಟ್ ಮಾಡ್ಬೇಕು. ದಿಸ್ ಇಸ್ ದ ಪ್ರಾಬ್ಲಮ್ ಮಾಡಿ. ದಿಸ್ ಇಸ್ ದ ಪ್ರಾಬ್ಲಮ್ಸ್ ಇಲ್ಲ, ಪ್ರಾಬ್ಲಮ್ಸ್ ಆಲ್ರೆಡಿ ಗ್ರೂಪ್ ಅಲ್ಲಿ ಇದೆ. ಸೊ ಇಲ್ಲಿ ಬರ್ಕೊಳಕ್ ಆಗ್ತಿಲ್ಲ ಮ್ಯಾಮ್ ಅಂದ್ರೆ ಆರಾಮಾಗಿ ನೀವು ಗ್ರೂಪ್ ಅಲ್ಲಿ PDF ಅಲ್ಲಿ ಪ್ರಾಬ್ಲಮ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ. ಗೋ ಥ್ರೂ ಇಟ್. And now solution, my dears. The last 6 minutes is there. Simple ಆಗಿ solution ಹೇಳ್ಬಿಡ್ತೀನಿ. ಸೊ ನೀವು ಮನೇಲೆ ಇದನ್ನ ಮಾಡ್ಬೇಕಾಗುತ್ತೆ ಮಾಡಿ. ಅಂಡ್ ದ ನೆಕ್ಸ್ಟ್ ದ ನ್ಯೂ ಕಾನ್ಸೆಪ್ಟ್ ಮಾಡೋಣ ನಾವು. ಪ್ರಾಬ್ಲಮ್ಸ್ ಆನ್ EBIT, EBT, EPS ಈ ಮೂರು ಮೇಲೆ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ನೆಕ್ಸ್ಟ್ ಕ್ಲಾಸ್ ಇಂದ. ಈ ಪ್ರಾಬ್ಲಮ್ ನಾನು ಇಲ್ಲಿಗೆ ಈ ಕ್ಲಾಸಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಸೊ ನೋಡ್ಕೋಬೇಕಾಗುತ್ತೆ. ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ, ನೀವೇ ಇದನ್ನ ಮಾಡ್ಬೇಕಾಗುತ್ತೆ ಹೋಮ್ ವರ್ಕ್ ಅಂತ ಅನ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್, ರೈಟ್ ಡೌನ್ ಪರ್ಟಿಕ್ಯುಲರ್ಸ್, ಫಾರ್ಮ್ ಎ, ಫಾರ್ಮ್ ಬಿ ಆಸ್ ಇಟ್ ಈಸ್. ಇಲ್ಲಿ ಫಾರ್ಮ್ ಎ, ಫಾರ್ಮ್ ಬಿ ಮೇಲೆ ಯಾವ ತರ ಪ್ರಾಬ್ಲಮ್ಸ್ ಮಾಡಿದ್ನೋ ಅದೇ ತರನೇ ಇಲ್ಲಿ ಏನ್ ಎಕ್ಸ್ಟ್ರಾ ಏನ್ ಕೇಳಿಲ್ಲ. ಸೇಮ್ ಎರಡು ಕಾಲಮ್ ತಗೊಳ್ಳಿ, ಫಾರ್ಮ್ ಎ, ಫಾರ್ಮ್ ಬಿ ಕಂಪೇರ್ ಮಾಡೋ ತರ. ಸೇಲ್ಸ್ ಆಸ್ ಇಟ್ ಈಸ್ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಎಷ್ಟು? 20 lakhs, 30 lakhs. ವೇರಿಯಬಲ್ ಕಾಸ್ಟ್ 40% ಆಫ್ ಸೇಲ್ಸ್. ಅಂಡ್ ಹಿಯರ್ ವೇರಿಯಬಲ್ ಕಾಸ್ಟ್ 20 lakh ಮೇಲೆ 40% ತಗೊಂಡೆ, 30 lakhs ಮೇಲೆ 30% ತಗೊಂಡಿದ್ದೀನಿ, ರೈಟ್? ಅಂಡ್ ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಪ್ರಾಬ್ಲಮ್ ಅಲ್ಲೇ ಇರುತ್ತೆ, ಲೆಸ್ ಮಾಡಿ, ಇಂಟ್ರೆಸ್ಟ್ ನ ಲೆಸ್ ಮಾಡಿ ನೀವು ಫೈನಲಿ EBIT ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ EBIT ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ದೆನ್ ಸೆಕೆಂಡ್ ಸ್ಟೆಪ್, ದಟ್ ಈಸ್ ಫೈಂಡ್ ಔಟ್ ಡಿಫರೆಂಟ್ ಲಿವರೇಜಸ್, ಮೈ ಡಿಯರ್ಸ್. ಫೈಂಡ್ ಔಟ್ ಡಿಫರೆಂಟ್ ಲಿವರೇಜಸ್. ಬೇಕಿದ್ರೆ
ಹೆಡ್ಡಿಂಗ್ ಹಾಕೋಬಹುದು ಫರ್ಮ್ ಎ ಅಂತ ಹೆಡ್ಡಿಂಗ್ ಹಾಕಿ ಕೂಡ ನೀವು ಎಲ್ಲಾ ಒಂದು 3 ಲಿವರೇಜ್ ನ ಫೈಂಡ್ ಔಟ್ ಮಾಡಬಹುದು. ಇಲ್ಲ ಅಂದ್ರೆ ಎರಡು ಈ ತರ ಆಪರೇಟಿಂಗ್ ಲಿವರೇಜ್ ಫಸ್ಟ್ ಒನ್ ಎ ಬಿ ಈ ತರ ಕೂಡ ಮಾಡ್ಕೋಬಹುದು, ನೋ ಇಶ್ಯೂ. ಈ ತರ ನೀವು ಎರಡು ಕಂಪನೀಸ್ ಕೂಡ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ, ರೈಟ್? ಎರಡು ಕಂಪನಿ ಕೂಡ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ ಮಾಡಿಯೋಸ್. ದಿಸ್ ಇಸ್ ದ ಈ ತರ ನೀವು ಸೊಲ್ಯೂಷನ್ ಮಾಡ್ತಾ ಹೋಗ್ತೀರಾ. ಇದು ಈಸಿ ಆಗಿದೆ ಅಂತ ಫಾರ್ಮ್ ಎ ಫಾರ್ಮ್ ಬಿ ಅಷ್ಟೇ ಡಿಫ್ರೆಂಟ್ ಮಾಡುವಂತದ್ದು. ಸೊ ಮೇಲೆ ಎರಡು ಪ್ರಾಬ್ಲಮ್ಸ್ ಹೇಗಿತ್ತು ಆಸ್ ಇಟ್ ಈಸ್ ಇದನ್ನ ಮಾಡ್ಕೊಳ್ತಾ ಹೋಗ್ತೀರಾ. ಇನ್ ದ ನೆಕ್ಸ್ಟ್ ಕ್ಲಾಸ್, ದಟ್ ಈಸ್ ಟುಮಾರೋ ಕ್ಲಾಸ್, I will start problems on EBIT, EBT and EPS, my dear. This is the most important, my dears. Don't miss. Again ಮತ್ತೆ ಕ್ಲಾಸಸ್ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಎಲ್ಲರೂ ಕೂಡ ಔಟ್ ಆಫ್ 60 members, only 32 members are there here. Yes, my dears, talk ಮಾತಾಡಿ. ಏನಾದ್ರು ಡೌಟ್ಸ್ ಇದೆಯಾ? No, ma'am. No, No, ma'am. no, wait. ಇರೋರಿಗೆಲ್ಲ ಅನ್ಬಿಟ್ಟು ಎಸ್ ಮಾತಾಡಿ ಎಲ್ರಿಗೂ. ದರ್ಶನ್, ಚೈತನ್ಯ, ಚೈತ್ರ, ಸೊ ಶರತ್. ಹೇಳಿ ಮೇಡಮ್. ಹಾ ಕ್ಲಾಸ್ ಕೇಳ್ತಿದ್ಯಪ್ಪ? ಹೇಳ್ತಾ ಇದೀನಿ ಮೇಡಮ್. ಕೇಳ್ತಾ ಇದೀಯಾ? ಕ್ಲಾಸ್ ಬರ್ಕೊಂತಿದ್ಯಾ ಪ್ರಾಬ್ಲಮ್ಸ್ ಎಲ್ಲ? ಮೇಡಮ್ ಕನ್ನಡ ಮೀಡಿಯಂ. ಸೊ ವಾಟ್, ಕನ್ನಡ ಮೀಡಿಯಂ ಆದ್ರೆ ಏನು? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್, ರೈಟ್? ಸೊ ಪ್ರಾಕ್ಟಿಕಲ್ಸ್ ಥಿಯರಿ ಎರಡು ಇರುತ್ತೆ. ನೀನು ಪ್ರಾಕ್ಟಿಕಲ್ಸ್ ನ ಇಂಗ್ಲಿಷ್ ಅಲ್ಲಿ ಬರೆದು ಥಿಯರಿನ ಕನ್ನಡದಲ್ಲಿ ಬರೆದ್ರೆ ಅದು ಒಪ್ಕೊಳ್ಳೋಂಥದ್ದಲ್ಲ, ರೈಟ್? ಅದಕ್ಕಾಗಿನೇ ಇದು ವಿತ್ ಬೋತ್ ಅಂದ್ರೆ ನಾವು ಇಂಗ್ಲಿಷ್ ಮೀಡಿಯಂನೇ ಮೇಂಟೈನ್ ಮಾಡಬೇಕು. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಸೊ ಕನ್ನಡ ಮೀಡಿಯಂ ಇರೋದಿಲ್ಲಪ್ಪ. ಒನ್ ಸೆಕೆಂಡ್, ಮತ್ತೆ ನೋಟ್ಸ್ ಹಂಗ್ ಸೆಂಡ್ ಮಾಡಿ ಮೇಡಮ್. ನೋಟ್ಸ್ ಆಲ್ರೆಡಿ ಗ್ರೂಪ್ ಅಲ್ಲಿ ಇದೆಯಪ್ಪ, ತಗೋಬಹುದು. ಸರಿ ಮೇಡಮ್. ನೋಟ್ಸ್ ಆಲ್ರೆಡಿ ಗ್ರೂಪ್ ಅಲ್ಲಿ ಇದೆ. ಯಾರು ಎಲ್ರು ಹೇಳ್ತಿರೋದು ಕನ್ನಡ ಮೀಡಿಯಂ ಅಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಮಾಡಕ್ ಆಗೋದಿಲ್ಲ, ಇವನ್ ಬರೆಯೋದಕ್ಕೂ ಆಗೋದಿಲ್ಲ. ದಿಸ್ ಇಸ್ ಅ ಪ್ರಾಕ್ಟಿಕಲ್ ಓರಿಯೆಂಟೆಡ್ 50-50% ಐದರ್, ಬಟ್ ನಮ್ ಮೇಜರ್ಲಿ ಪ್ರಾಕ್ಟಿಕಲ್ಸ್ ಅರೇಂಜ್ ಆಗುತ್ತೆ. ಸರಿ ಮೇಡಮ್. And the next, Divya, are you there? Manasa MA. ma'am. Hello. ಹೇಳಪ್ಪ. ma'am. ನಮ್ಮ ಕ್ಲಾಸಸ್ ಎಲ್ಲ ನೋಡ್ತಿದ್ದೀರಾ? ನೋಡ್ತಿದೀವಿ ಮ್ಯಾಮ್. And again 33 members I will take attendance now. Happy? ಸರಿ ಮಾತ್ರ ವಿರಾಜ್ ಸಂಡಿಗೆ ಹೋಗ್ಬೇಕು. Okay, my dears, last 1 minute is there. Is there any problems? Is there any queries? Any idra chat ಮಾಡಬಹುದು. So now next class I'll be start problems on EBIT, EBT, EPS. Now ನಾವು ಎಷ್ಟು ಪ್ರಾಬ್ಲಮ್ approximately 12 ಪ್ರಾಬ್ಲಮ್ಸ್ ನಾವು ಮಾಡಿಸಿದೀನಿ, ರೈಟ್? 12 ಪ್ರಾಬ್ಲಮ್ಸ್ ಮಾಡಿಸಿದೀನಿ. In the next class I will start, that is problems on EBIT, EBT and EPS. And my dear students, have a nice day. Thank you guys. Bye ma'am. Bye.